ಬಿಕ್ಕೋಡು ಪಡುವಳಲು ರಸ್ತೆಗೆ ಮರು ಡಾಂಬರೀಕರಣಕ್ಕೆ ಶಾಸಕ ಎಚ್.ಕೆ. ಸುರೇಶ್ ಅವರು ಪೂಜೆ ನೆರವೇರಿಸಿದರು. ಶಾಸಕ ಎಚ್.ಕೆ. ಸುರೇಶ್ ಪೂಜೆ ನೆರವೇರಿಸಿ ನಂತರ ಮಾತನಾಡಿದ ಅವರು, ಎತ್ತಿನಹೊಳೆ ಯೋಜನೆ ವತಿಯಿಂದ ಸುಮಾರು 33.54 ಲಕ್ಷ ರುಗಳ ವೆಚ್ಚದಲ್ಲಿ 4 ಕಿಲೋಮೀಟರ್ ಉದ್ದದ ರಸ್ತೆಗೆ ಮರು ಡಾಂಬರೀಕರಣ ಕಾಮಗಾರಿಯು ನಡೆಯುತ್ತಿದೆ. ಕಾಮಗಾರಿಯು ಗುಣಮಟ್ಟದಲ್ಲಿರಬೇಕು. ಈ ಭಾಗವು ಬೇಲೂರು ಗಡಿಯ ಕೊನೆಯ ಸರಹದ್ದು ಆಗಿರುವುದರಿಂದ ಬೇಲೂರು ತಾಲೂಕು ಉತ್ತಮ ರಸ್ತೆಗಳನ್ನು ಹೊಂದಿರಬೇಕೆಂದು ಸಂಬಂಧಪಟ್ಟ ಸಚಿವರಲ್ಲಿ ಅನುದಾನ ತಂದು, ಅಲ್ಲದೆ ಎತ್ತಿನಹೊಳೆ ಯೋಜನೆಯಿಂದ ಹಣ ಬಿಡುಗಡೆಯಾಗಿದ್ದು, ಈ ರಸ್ತೆಯು ಕೃಷ್ಣಾಪುರ ದೊಡ್ಡಿಹಳ್ಳಿವರೆಗೆ ರಸ್ತೆಯಲ್ಲಿ ಡಾಂಬರ್ ಇಲ್ಲದೆ ಇರುವುದನ್ನು ಗಮನಿಸಿ, ಅಲ್ಲದೆ ಈ ಊರು ಸಕಲೇಶಪುರ ತಾಲೂಕಿನ ಆಲೂರಿಗೆ ಸೇರುತ್ತದೆ. ಅಲ್ಲಿಯವರೆಗೂ ರಸ್ತೆಗಳು ಚೆನ್ನಾಗಿದ್ದರೆ ಸಾರ್ವಜನಿಕರು, ಶಾಲಾ ಮಕ್ಕಳು, ರೈತರು ಸರಾಗವಾಗಿ ಓಡಾಡಬಹುದು. ಬೇಲೂರು ತಾಲೂಕಿನ ಸಮಗ್ರ ಅಭಿವೃದ್ಧಿಯೇ ನನ್ನ ಧ್ಯೇಯ ಎಂದರು. ದೊಡ್ಡಿಹಳ್ಳಿ ಗ್ರಾಮದ ಎಲ್ಲ ಹಿರಿಯರ ಸಮ್ಮುಖದಲ್ಲಿ, ಪತ್ರಕರ್ತರ ಸಮ್ಮುಖದಲ್ಲಿ ಈ ಗುದ್ದಿ ಪೂಜೆಯನ್ನು ನೆರವೇರಿಸ್ತಾರೆ. ಬಹುಶಃ ನಿಮ್ಮ ಗಮನದಲ್ಲಿರಲಿ, ಇದು ನಮ್ಮ ಬಾರ್ಡ್ರು, ಈಗಾಗಲೇ ಹೇಳ್ತಾ ಇದ್ದೀನಿ, ಲಾಸ್ಟ್ ಬಾರ್ಡ್ರು ಗ್ರಾಮ ಇದು. ಇಲ್ಲಿಂದ ಆಲೂರಿಗೆ ಹತ್ರ ಕಣಗಾಲ ಮುಖಾಂತರ ನಾವು ಆಲೂರಿಗೆ ಹೋಗ್ತೀವಿ, ಆಲೂರಿಂದ ಹಾಸನಕ್ಕೆ ಹೋಗ್ತೀವಿ. ಇದು ತುಂಬ ಹತ್ರ ಈ ಭಾಗದಿಂದ. ಆದರೆ ಇಲ್ಲಿ ಮಧ್ಯದಲ್ಲಿ ಆಲೂರು ಮತ್ತು ಬೇಲೂರು ಮಧ್ಯದಲ್ಲಿ ಒಂದಿಷ್ಟು ರಸ್ತೆ ಇದಾಗಿದೆ. ಈ ಗ್ರಾಮಕ್ಕೆ, ನಮ್ಮ ತಾಲೂಕಿಂದ ಬರೋದಕ್ಕೆ ನಾವು ಸಂಪೂರ್ಣ ರೆಡಿಯಾಗಿದೆ. ಒಂದು 2 ಕಿಲೋಮೀಟ್ರ್ ಇದಿದೆ. ಅದಕ್ಕೆ ಹೇಳಿದ್ದೀನಿ, ಈ ಮುಖಾಂತರನೇ ಹೋಗೋಣ, ರಸ್ತೆ ಒಂಚೂರು ನೋಡ್ತೀವಿ ಅಂತಕ್ಕಂಥದ್ದು. ಮುಂದಿನ ದಿವಸಗಳಲ್ಲಿ ಬೇಲೂರಿನಿಂದ ಕಂದ್ಲಿ ಮೇಲೆ, ಇದ್ರ ಮೇಲೆ ಎಲ್ಲ ಮುಖಾಂತರ ಹೋಗ್ತಕ್ಕಂಥ ಸಂಪರ್ಕ ರಸ್ತೆಯನ್ನು ಮಾಡತಕ್ಕಂಥದ್ದಕ್ಕೆ ನೆರವನ್ನು ಆಗ್ತದೆ. ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷ ಸೋಮಶೇಖರ್, ಧರ್ಮಣ್ಣ, ತೀರ್ಥಮಲ್ಲಯ್ಯ, ಶಶಿಧರ್, ಜಗದೀಶ್, ಶಿವಕುಮಾರ್, ಹರೀಶ್ ಇತರರು ಇದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.